ವಿವೇಕಾನಂದರನ್ನ ಜಗದ್ವಿಖ್ಯಾತ ಮಾಡಿದ 1893ರ ಸೆಪ್ಟೆಂಬರ್ 11ರಂದು ಅಮೆರಿಕದ ಚಿಕಾಗೋ ನಗರದಲ್ಲಿ ಮಾಡಿದ ಭಾಷಣ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ತ್ಯಾಗರಾಜನಗರದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ ಬಗ್ಗೆ ಉಪನ್ಯಾಸ ನೀಡಿದರು. ಕ್ರೈಸ್ತನಾಗಿ ಮತಾಂತರಗೊಳ್ಳಲು ಬೇಕಿಲ್ಲ. ಪ್ರತಿಯೊಬ್ಬರೂ ಇತರರ ಶಕ್ತಿಯನ್ನು ಗೌರವಿಸಿ ಸ್ವಂತಿಕೆಯನ್ನು ಉಳಿಸಿಕೊಂಡು ತನ್ನದೇ ಬೆಳವಣಿಗೆಯ ನಿಯಮದಂತೆ ವೃದ್ಧಿಸಬೇಕು. ಎಲ್ಲ ಧರ್ಮಗಳ ಘೋಷಣೆಗಳಲ್ಲಿ ಶೀಘ್ರವೇ ಇವುಗಳನ್ನು ಕಾಣುವ ಕಾಲ ಬರಲಿದೆ. ಕಚ್ಚಾಡಬೇಡಿ, ನೇರವಾಗಿ ಜೀರ್ಣಿಸಿಕೊಳ್ಳಿ, ಹಾಳುಗೆಡುವಬೇಡಿ, ಸಾಮರಸ್ಯ ಮತ್ತು ಶಾಂತಿಯ ಹೊರತು ಅಂತಃಕಲಹ ಬೇಡ, ಜಾತಿಗಳ ವೈಷಮ್ಯ ಬೇಡ ಎಂದು ಸಾರಿದಂತೆ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಚಿಕಾಗೋ ನಗರದಲ್ಲಿ ನಡೆಯತಕ್ಕಂಥ ಆಂಗ್ಲ ಭಾಷೆಯನ್ನು ಕನ್ನಡ ಭಾಷೆಯಲ್ಲಿ ತರ್ಜಮೆ ಮಾಡಿ ಸ್ವಲ್ಪ ಅಂದರೆ ಸಂಕ್ಷಿಪ್ತವಾಗಿ ನಾನು ಕೆಲವೊಂದು ಭಾಷಣದ ಮುಖ್ಯಾಂಶಗಳನ್ನು ನಾನು ತಿಳಿಸಲಿದ್ದೇನೆ. ನಾನು ಇಂದು 1893ರ ಸೆಪ್ಟೆಂಬರ್ 11ರಂದು ಸ್ವಾಮೀಜಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋ ನಗರದಲ್ಲಿ ಮಾಡಿದ ಐತಿಹಾಸಿಕ ಭಾಷಣ ಭಾರತದ ಇತಿಹಾಸ ಪುಟಗಳಲ್ಲಿ ಮರೆಯಲಾಗದ ಕ್ಷಣವಾಗಿದೆ ಎಂದು ತಿಳಿಸಲು ಬಯಸುತ್ತೇನೆ. ಅಮೆರಿಕದ ನನ್ನ ಸೋದರ ಸೋದರಿಯರೇ, ಜಗತ್ತಿನ ಪುರಾತನ ಸಂತರ ಸಮುದಾಯದ ಪರವಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ. ಅನೇಕ ವರ್ಗಗಳಲ್ಲಿ ಹಂಚಿ ಹೋಗಿರುವ ಲಕ್ಷಾಂತರ ಹಿಂದೂ ಜನತೆಯ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಕೇವಲ ಸಮನ್ವಯ ಒಂದೇ ಅಲ್ಲ, ಸ್ವೀಕಾರದ ಪಾಠವನ್ನು ವಿಶ್ವಕ್ಕೆ ಸಾರಿದ ಧರ್ಮಕ್ಕೆ ನಾನು ಸೇರಿದವನು ಎಂಬುದು ನನ್ನ ಪಾಲಿನ ಅಭಿಮಾನ. ಸರ್ವಧರ್ಮಗಳನ್ನು ಸಮಭಾವದಿಂದ ನೋಡುವುದು ಮಾತ್ರವಲ್ಲ, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ನಿಜವೆಂದು ನಾನು ದೃಢೀಕರಿಸುತ್ತೇನೆ, ಹಾಗೆ ಸ್ವೀಕರಿಸುತ್ತೇನೆ. ಭೂಮಿಯ ಮೇಲಿನ ಎಲ್ಲ ಧರ್ಮಗಳ, ಎಲ್ಲ ದೇಶಗಳ ಪೀಡಿತರು ಹಾಗೂ ಅನಾಥರಿಗೆ ಆಶ್ರಯ ನೀಡಿದ ಧರ್ಮ ನನ್ನದು ಎಂಬುದು ನನ್ನ ಹೆಮ್ಮೆ. ರೋಮನ್ ನಿರಂಕುಶಾಧಿಪತ್ಯದಿಂದ ತಮ್ಮ ಪವಿತ್ರ ದೇವಾಲಯಗಳು ಪುಡಿಯಾದುದನ್ನು ಕಂಡು ಜೀವ ಉಳಿಸಿಕೊಳ್ಳಲು ದಕ್ಷಿಣ ಭಾರತಕ್ಕೆ ಬಂದ ಇಸ್ರೇಲಿಯನ್ನರು ನಮ್ಮ ವಿಶಾಲ ಕೌದಿಯಲ್ಲಿ ಸೇರಿ ಹೋದ ಪರಿಶುಭ್ರ ಬಟ್ಟೆಯ ತುಣುಕುಗಳಾಗಿದ್ದಾರೆ. ಭವ್ಯ ಜರಾತುಷ್ಟ ದೇಶದ ಧರ್ಮದವರಿಗೂ ನಮ್ಮಲ್ಲಿ ನೆಲೆ ಇದೆ. ಮತಭೇದಗಳು, ಅಂಧಶ್ರದ್ಧೆ ಹಾಗೂ ಅದರ ಭಯಾನಕ ಉತ್ಪನ್ನ ಎಂದ ಮೂಲಭೂತ ವಾದಗಳು ಈ ಸುಂದರ ಪೃಥ್ವಿಯನ್ನು ತುಂಬಿ ಹಿಂದಿನಿಂದಲೇ ಆಕ್ರಮಿಸಿಕೊಂಡಿವೆ. ಅವು ಧರೆಯನ್ನು ಹಿಂಸಾಚಾರದ ವಿಷದಿಂದ ತುಂಬಿಸಿವೆ, ಮಾನವ ರಕ್ತದಿಂದ ಪದೇ ತೋಯಿಸಿವೆ, ನಾಗರಿಕತೆಗಳನ್ನು ನಾಶಗೊಳಿಸಿ ಇಡೀ ದೇಶಗಳನ್ನೇ ಸರ್ವನಾಶಕ್ಕೆ ದೂಡಿವೆ. ಇಂಥ ಭಯಾನಕ ಅಸುರರ ಕಿರುಕುಳ ಇಲ್ಲದೆ ಹೋಗಿದ್ದರೆ ಮನುಷ್ಯ ಸಮಾಜಕ್ಕೆ ಈಗಿರುವ ಸ್ಥಿತಿಗಿಂತ ಗಾವುದ ಮುಂದಿರಬೇಕಿತ್ತು. ಇಂದಿನ ಸಮ್ಮೇಳನದ ಹೆಸರಿನಲ್ಲಿ ಬಾರಿಸುತ್ತಿರುವ ಮುಂಜಾನೆಯ ಗಂಟೆಯ ದಣಿ ಎಲ್ಲ ಮೂಲಭೂತ ವಾದಗಳ ಖಡ್ಗದ ಅಥವಾ ಲೇಖನಿಯ ಮೂಲಕ ಪ್ರವಹಿಸುವ ಅಂಧಶ್ರದ್ಧೆಗಳ ಮರಣ ಶಾಸನವಾಗಲಿದೆ. ಒಂದೇ ಗಮ್ಯದೆಡೆಗೆ ಸಾಗುವ ಮಾನವ ಜೀವಿಗಳ ನಡುವೆ ಒಡಕು ಮೂಡಿಸುವ ಯೋಚನೆಗಳು ಕೊನೆಯಾಗಲಿದೆ ಎಂದು ದೃಢವಾಗಿ ನಂಬುತ್ತೇನೆ. ಮತ್ತೆ ಹೇಳುವುದಿಲ್ಲ. ಇಂಥ ಏಕತೆ ಒಂದು ಧರ್ಮದ ದಿಗ್ವಿಜಯ ಹಾಗೂ ಉಳಿದ ಧರ್ಮಗಳ ಸರ್ವನಾಶದಿಂದ ಉಂಟಾಗುತ್ತದೆ ಎಂದು ಭಾವಿಸುವವರು ಇಲ್ಲಿದ್ದರೆ ಅವರಿಗೆ ನನ್ನ ಒಂದು ಕಿವಿ ಮಾತು. ಸೋದರರೇ, ನಿಮ್ಮದು ಅಸಂಭವನೀಯ ನಂಬಿಕೆ ಕ್ರೈಸ್ತನೊಬ್ಬ ಹಿಂದೂ ಆಗಬೇಕೆಂಬುದು ನಾನು ಬಯಸಲೆ, ಅಥವಾ ಹಿಂದೂ ಅಥವಾ ಬೌದ್ಧನೆಂಬ ಕ್ರೈಸ್ತನಾಗಬೇಕೆಂದು ಬಯಸಲೆ. ಹಾಗೆ ಮಾಡಿದರೆ ದೇವರು ನನ್ನನ್ನು ಕ್ಷಮಿಸುವುದಿಲ್ಲ, ಹಾಗೆ ತಡೆಯುವುದೂ ಇಲ್ಲ. ಬೀಜವನ್ನು ನೆಲದಲ್ಲಿ ಬಿತ್ತಲಾಗುತ್ತದೆ. ಮಣ್ಣು, ಗಾಳಿ, ನೀರು ಅದರ ಸುತ್ತಲೂ ಇವೆ. ಬೀಜವು ಮಣ್ಣು ಅಥವಾ ಗಾಳಿ ಅಥವಾ ನೀರಾಗಿ ಮಾರ್ಪಡುತ್ತದೆಯೇ? ಇಲ್ಲ, ಅದು ಸಸಿಯಾಗಿ ಚಿಗುರುತ್ತದೆ. ಅದರಂತೆ ಸ್ವಂತ ಬೆಳವಣಿಗೆಯ ನಿಯಮದಂತೆಯೇ ಅದು ಬೆಳೆಯುತ್ತದೆ. ಗಾಳಿ, ಬೆಳಕು, ನೀರನ್ನು ಹೀರುತ್ತದೆ, ಅವುಗಳನ್ನು ಸಸ್ಯ ಶಕ್ತಿಯಾಗಿ ಬದಲಿಸುತ್ತದೆ, ಬೆಳೆಯುತ್ತದೆ. ಹಾಗೆ ನಾವು ಕೂಡ ನಮ್ಮ ಧರ್ಮವನ್ನು ಬಿಡದೆ ಭಾರತಾಂಬೆಯ ಮಡಿಲಿನ ಮಕ್ಕಳಾಗಿ ಕರ್ತವ್ಯವನ್ನು ನಿಭಾಯಿಸಬೇಕಾಗುವುದು ನಮ್ಮ ಕರ್ತವ್ಯ. ಹಾಗೆ ನನ್ನ ಅಂತವಿರುತ್ತದೆ. ಕಾಣಿಕೆಗಳು, ಅಭಿನಂದನೆಗಳು
ಆಶ್ಚರ್ಯಕರವಾಗಿರ್ತಕ್ಕಂಥ ಸಂದೇಶಗಳನ್ನು ಇತರರಿಗೆ ಮತ್ತು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವುದರ ಮೂಲಕ ನಾವು ಆಹಾರ, ಧನ ಮತ್ತು ವಸ್ತ್ರಾದಿಗಳನ್ನು ದಾನ ಮಾಡುವುದರ ಮೂಲಕ ಇನ್ನೊಬ್ಬರ ಮನಸ್ಸನ್ನು ನಾವು ಸಂತೋಷಪಡಿಸ್ಕೊಳ್ಳೋದಕ್ಕೆ, ಆನಂದಮಯ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಕರ್ತವ್ಯನೂ ಕೂಡ ನಾವು ಸೇವೆಯನ್ನು ಭಾರತಾಂಬೆಯ ಮಡಿಲಿನ ಮಕ್ಕಳಾಗಿ ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನು ನಾವು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ವಿಶೇಷ ಭಜನೆ ಹಾಗೂ ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ರು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅನಸೂಯ, ರಾಘವೇಂದ್ರ, ಸರ್ವಮಂಗಳ ತಿಪ್ಪಮ್ಮ ಉಮಾಶಂಕರ್, ಶ್ರೀಮತಿ ಗೀತಾ ನಾಗರಾಜ್, ಗೀತಾ ವೆಂಕಟೇಶ್ ರೆಡ್ಡಿ, ಗಂಗಾಂಬಿಕೆ, ಗಿರಿಜಾ ಜಗದೀಶ್, ಲಕ್ಷ್ಮೀ ದೇವಮ್ಮ, ಸರಸ್ವತಿ, ರಾಧಾ, ಸಹನಾ ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ರು. नालङ्कारदीप्तं दततमुरुझटामण्डलं रामचन्द्रं चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनं ध्यात्वा नीलोत्पलश्यामं रामं राजीवलोचनं जानकी लक्ष्मणोपेतं जटामुकुटमण्डितं शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणि नमोऽस्तुते शरणागतदीनार्थ परित्राणपरायणे सर्वस्यार्थे